ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭದ್ರ ಸ್ವೀಟ್ ಕೊಟ್ಬಿಟ್ಟು ಅಮ್ಮಿ ನಾನು ಅಟ್ಟಿಯವರೆಲ್ಲರಿಗೂ ಕೂಡ ಹೋಗಿ ಸ್ವೀಟ್ನ ಕೊಟ್ಬರ್ತೀನಿ ಅಂತ ಹೇಳಿದಾಗ ಮಾವ ಗೆಲ್ಲೋದಕ್ಕೆ ಈ ನಿಮ್ಮ ಶ್ರದ್ಧೆ ಪ್ರೀತಿನೇ ಕಾರಣ ಅಂತ ಹೇಳ್ತಾಳೆ. ಅಯ್ಯೋ ಆಗಲ್ಲ, ಏನಿಲ್ಲ ಅಮ್ಮಿ, ನೀನು ಕಾಲಿಟ್ಟಿದ ಗಳಿಗೆ ಅಷ್ಟು ಚೆನ್ನಾಗಿದೆ, ಅದಕ್ಕೆ ನಾವೆಲ್ಲ ಇಷ್ಟು ಖುಷಿಯಾಗಿರೋದು ಅಂತ ಭದ್ರ ಹೇಳ್ಬಿಟ್ಟು ಸರಿ ಕಣಮ್ಮಿ ಅಂತ ಅಲ್ಲಿದ್ದ ಹೋಗ್ತಾನೆ. ಅಲ್ಲ ಇವ್ರು ನೋಡಿದರೆ ಅವ್ರ ಅಪ್ಪನ ಮೇಲೆ ಇಷ್ಟೊಂದು ಪಿರುತಿನ ಇಟ್ಕೊಂಡಿದ್ದಾರೆ, ಇನ್ನು ಅವ್ರ ಅಪ್ಪ ಜೈಲಿಗೆ ಹೋಗೋಕ್ಕೆ ನಾನೇ ಕಾರಣ ಅನ್ನೋ ಸತ್ಯ ಏನಾದರೂ ಗೊತ್ತಾದರೆ ಏನು ಮಾಡ್ತಾರೆ, ಗೌಡ್ರಿಗೆ ಸತ್ಯನ ಯಾವ ರೀತಿ ಹೇಳೋದು ಅಂತ ವಿದ್ಯೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭದ್ರ ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಅಮ್ಮಿ ಅಂತ ಜೋರಾಗಿ ಕೋಪ ಮಾಡ್ಕೊಂಡು ಮಾತಾಡ್ಸಿದ ತಕ್ಷಣ ಅಯ್ಯೋ ನಾನು ಮಾತಾಡಿದ್ದು ಇವ್ರಿಗೇನಾದರೂ ಕೇಳಿಸ್ತಾ ಅಂತ ವಿದ್ಯೆ ತುಂಬಾ ಭಯ ಪಡ್ತಾ ಇರ್ತಾಳೆ. ಅಮ್ಮಿ ನಾನು ನಿನ್ನ ಕೈಯ ಸ್ವೀಟ್ ಕೊಟ್ಟೆ, ನೀನು ಯಾಕಮ್ಮಿ ತಿಂದೇ ಇಲ್ಲ, ಇವಾಗ ನೀನು ನನ್ನ ಮುಂದೆನೇ ತಿನ್ನಬೇಕು ಅಂತ ಹೇಳಿದ ತಕ್ಷಣ ವಿದ್ಯೆಗೆ ಸಮಾಧಾನ ಆಗಿಬಿಡುತ್ತೆ. ಆವಾಗ ವಿದ್ಯೆ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಸ್ವೀಟ್ನ ತಿಂತಾಳೆ. ಸರಿ ಆಯಿತು ಕಣಮ್ಮಿ, ನಾನು ಹೋಗಿ ಅಟ್ಟಿಯವ್ರಿಗೆಲ್ಲ ಸ್ವೀಟ್ ಕೊಟ್ಟು ಬರ್ತೀನಿ ಅಂತ ಭದ್ರ ಅಲ್ಲಿದ್ದ ಹೋಗಿದ ತಕ್ಷಣ ಹೇಗಾದರೂ ಮಾಡಿ ನಾನು ಗೌಡ್ರ ಹತ್ರ ಸತ್ಯನ ಹೇಳಲೇಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಅದೇ ಟೈಮಿಗೆ ಭದ್ರ ಕೂಡ ಇದು ಕ್ವಾಟ್ಲೆನ ಕರ್ಕೊಂಡು ಮಾತಾಡಬೇಕು ಅಂತ ಬಂದಿರ್ತಾನೆ. ಏನು ಅಣ್ತಮ್ಮ ಇದು, ಮಾತಾಡಬೇಕು ಅಂತ ಬಂದ್ಬಿಟ್ಟು ಈ ರೀತಿ ಸುಮ್ಮನೆ ಇದ್ದರೆ ನಂಗೆ ಹೇಗೆ ಅರ್ಥ ಆಗಬೇಕು ಹೇಳು ಅಂತ ಹೇಳಿದಾಗ ನಾನು ವಿದ್ಯೆನ ಡಾಕ್ಟರ್ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದೆಯಾ ಅಣ್ತಮ್ಮ, ನೀನು ದಿಟ ಮಾತಾಡ್ತಾ ಇದೆಯಾ ತಾನೆ ಅಂತ ಹೇಳಿದಾಗ ಹೌದು ಕಣ ಕ್ವಾಟ್ಲೆ, ಇಂಥ ವಿಚಾರದಾಗ ಏನಾದರೂ ತಮಾಷೆ ಮಾಡೋಕ್ಕಾಗುತ್ತಾ, ವಿದ್ಯಾ ಡಾಕ್ಟರ್ ಆಗಬೇಕು ಅಂತ ಮುಂಚೆ ಇದ್ದನು ಕೂಡ ತುಂಬಾ ಕನಸನ್ನ ಕಟ್ಕೊಂಡಿದ್ದಾಳೆ, ಅವಳನ್ನ ಓದಿಸ್ಬೇಕು ಅಂತ ಇದ್ದೀನಿ ಅಂದಿದ ತಕ್ಷಣ ಅಣ್ತಮ್ಮ ಏನು ಮಾತಾಡ್ತಾ ಇದೆಯಾ, ಮಾವ ಈ ವಿಚಾರದಲ್ಲಿ ಎಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತು ತಾನೆ, ಯಾರಾದರೂ ಓದಿಸ್ತೀನಿ ಅಂತ ಬಂದರೆ ಅವರಿಗೆ ಎಷ್ಟು ಕೋಪದಿಂದ ಮಾತಾಡಿ ಕಳಿಸ್ತಾರೆ, ಅಂಥದ್ರಲ್ಲಿ ಮನೆ ಸೊಸೆ ಓದಕ್ಕೆ ಹೋಗ್ತಾಳೆ ಅಂತ ಗೊತ್ತಾದರೆ ಸುಮ್ಮನೆ ಇರ್ತಾರ, ಇಲ್ಲಪ್ಪ ಇದನ್ನೆಲ್ಲ ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ, ಈ ಆಟೋದಲ್ಲಿ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಹೋಗ್ತಾ ಇರಬೇಕಾದ್ರೆ ನಿಂತ್ಕೊಳ್ಳ ಕ್ವಾಟ್ಲೆ, ನಾನು ಅಷ್ಟು ದೊಡ್ಡ ವಿಚಾರನ ಮಾತಾಡ್ತಾ ಇದ್ದರೆ ನೀನು ಹಾಗೆ ಹೋಗ್ತಾ ಇದೆಯಾ ಅಂದಾಗ ಸುಮ್ಮನಿರು ಅಣ್ತಮ್ಮ, ಆಗೋ ವಿಚಾರ ಆದರೆ ಮಾತಾಡಬೇಕು, ಇಂಥ ವಿಚಾರದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೆ ಅಂದಾಗ ಇಲ್ಲ ಕಣ್ಲ, ತಲೆ ಮೇಲೆ ತಲೆ ಬಿದ್ದರೂ ಸರಿ, ನಾನು ವಿದ್ಯೆನ ಓದಿಸ್ತೀನಿ ಅಂತ ಹೇಳಿದಾಗ ಅಣ್ತಮ್ಮ ಏನು ಮಾತಾಡ್ತಾ ಇದೆಯಾ ಅಂದಾಗ ಹೌದು ಕಣ್ಲ, ನಾವು ಪ್ರಯತ್ನ ಪಡಬೇಕು ತಾನೆ, ಪ್ರಯತ್ನ ಪಟ್ಟಾಗೆ ಗೊತ್ತಾಗೋದು ಅಂತ ಭದ್ರ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಬಂದು ಎಲ್ಲ ವಸ್ತುನು ಕೂಡ ಅಲ್ಲೇ ಬಿಸಾಕಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯೆ ಕೂಡ ಬಂದ್ಬಿಟ್ಟು ಅಣ್ಣ ಒಂದು ನಿಮಿಷ ನಿಂತ್ಕೊಳ್ತೀರಾ, ನಿಮ್ಮ ಅಟ್ಟಿಯಲ್ಲೂ ಕೂಡ ಇದೇ ರೀತಿ ನೀವು ಕೆಲಸ ಮಾಡ್ತೀರಾ, ಅಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಾನೇ ನಾವು ಕೆಲಸನ ಕೊಡೋದು, ನೀವು ನೋಡಿದರೆ ಈ ರೀತಿ ಮಾಡಿದರೆ ಅದೇ ಹೇಳೋದಿಲ್ವಾ ಕೂಲಿ ಮಾಡೋ ಕೆಲಸ ಕೂಲಿಗೆ ಅಂತ, ಆ ರೀತಿ ಅರ್ಥ ಆಗ್ಬಿಡುತ್ತೆ, ಇದು ಕೂಡ ನಿಮ್ಮ ಅಟ್ಟಿ ಅಂದ್ಕೊಂಡು ಕೆಲಸನ ತುಂಬ ಪ್ರೀತಿಯಿಂದ ಮಾಡಿ, ನೀವು ಇಷ್ಟೊತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತೀರ, ಆದರೆ ಅದೇ ಜಾಗಕ್ಕೆ ಹೋಗಿ ಇಟ್ಟ ಮೇಲೆ ಅದಕ್ಕೊಂದು ಬೆಲೆ ಸಿಗುತ್ತೆ, ನಾಳೆ ಬೇರೆಯವ್ರು ಬರ್ತಾರೆ ಆವಾಗ ಅವರು ಕೂಡ ಎಲ್ಲಿದೆ ಅಂತ ಹುಡುಕಾಡ್ತಾರೆ ತಾನೆ, ಆ ರೀತಿ ಆಗಬಾರ್ದು ಅಂದರೆ ಈ ವಸ್ತುನ ನೀವು ಎಲ್ಲಿ ತೊಗೊಂಡಿರ್ತೀರ ಅಲ್ಲೇ ತೊಗೊಂಡೋಗಿ ಇಡಬೇಕು, ಆವಾಗಲೇ ನಿಮಗೂ ಕೂಡ ಬೆಲೆ ಜಾಸ್ತಿ ಅಂತ ಹೇಳಿದಾಗ ಅಯ್ಯೋ ಏನೋ ಗೊತ್ತಾಗಲಿಲ್ಲವ ತಪ್ಪಾಯಿತು ಅಂತ ಹೇಳ್ತಾನೆ. ಅದನ್ನು ನೋಡಿಬಿಟ್ಟು ಈ ಕಡೆ ಅಜ್ಜಮ್ಮ ಮತ್ತು ಮೋನ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಅಲ್ಲ ಇವಳು ಚಿಕ್ಕವಳು, ಇವಳಿಗೇನು ಗೊತ್ತಾಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ಮೋನ ನೋಡ್ದ ಎಷ್ಟು ಮುತುವರ್ಜಿ ವಹಿಸಿ ಅವನಿಗೆ ಎಷ್ಟು ತಾಳ್ಮೆ ಇದ್ದ ಬುದ್ಧಿವಾದ ಹೇಳಿ ಕೆಲಸ ಮಾಡಿಸ್ತಾ ಇದ್ದಾಳೆ, ನಿಜವಾಗ್ಲೂ ಕೂಡ ವಿದ್ಯೆ ಭಾಳ ಬುದ್ಧಿವಂತೆ, ಈ ಮನೆಗೆ ಮುದ್ದು ಸೊಸೆ ಹಾಗೆ ಆಗ್ತಾಳೆ, ನೋಡ್ತಾ ಇರು ಅಂತ ಹೇಳಿದಾಗ ಅಯ್ಯೋ ಅತ್ತೆಮ್ಮ ಬರೀ ಇದೊಂದು ವಿಚಾರ ಅಲ್ಲ, ವಿದ್ಯೆ ಎಲ್ಲದರಲ್ಲೂ ಕೂಡ ಅಷ್ಟೇ ಮುತುವರ್ಜಿ ಇದ್ದ ಕೆಲಸ ಮಾಡ್ತಾಳೆ, ಅವಳಿಗೆ ಗೊತ್ತಿಲ್ಲ ಅಂದರೆ ತುಂಬ ಶ್ರದ್ಧೆ ಇದ್ದ ಕಲಿತಾಳೆ, ನಿಜ ಹೇಳಬೇಕು ಅಂದರೆ ಈ ಮನೆಗೆ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶಿವರಾಮೇಗೌಡರನ್ನ ಹುಡ್ಕೊಂಡು ಆ ಊರಿನವರು ಕೂಡ ಬಂದಿರ್ತಾರೆ. ನನ್ನ ಮಗಳನ್ನ ಓದಿಸ್ಬೇಕು ಅಂತ ಕಳಿಸಿದ್ದೆ, ನೋಡಿದರೆ ಅವಳು ಪ್ರೀತಿ ಗೀತಿ ಅಂದ್ಕೊಂಡು ಯಾವನ ಜೊತೆಗೋ ಮದುವೆ ಆಗಿದ್ದಾಳೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಹೇಳಿದ್ದು ವಯಸ್ಸಿಗೆ ಬಂದಮೇಲೆ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸ್ಬಿಡಿ ಅಂತ, ಇವಾಗ ಓಡೋದ್ಮೇಲೆ ನನ್ನ ಹತ್ರ ಬಂದು ಮಾತಾಡ್ತಾ ಇದೆಯಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಭದ್ರ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ತುಂಬ ಗಾಬರಿ ಆಗಿಬಿಡ್ತಾರೆ. ಏನಪ್ಪ ಇದು, ನನ್ನ ಅಮ್ಮಿ ವಿಚಾರ ಮಾತಾಡೋಣ ಅಂತ ನಾನು ಅಂದ್ಕೊಂಡ್ರೆ ಇಂಥ ಟೈಮಲ್ಲಿ ಇಂಥದ್ದಾಗಬೇಕಂತ ಭದ್ರ ಕೂಡ ಬೇಜಾರಾಗಿ ನಿಂತಿರಬೇಕಾದ್ರೆ ಅಲ್ಲೇ ಪಕ್ಕದ ನೀರನ್ನ ಹತ್ರ ಬಂದ್ಬಿಟ್ಟು ನಿನಗೆಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂತ ಕೇಳ್ತಾರೆ. ಅಯ್ಯೋ ಗೌಡ್ರೆ ನನಗಿಬ್ಬರು ಹೆಣ್ಮಕ್ಳು ಅಂತ ಹೇಳಿದಾಗ ನೋಡು ಮಕ್ಕಳು ಎಲ್ಲಿ ತನಕ ಓದಿಸ್ತಾರೋ ಓದಿಸು, ಆದರೆ ವಯಸ್ಸಿಗೆ ಬಂದಮೇಲೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕಾಲೇಜಿಗಾಗಲಿ ಓದೋಕ್ಕಾಗಲಿ ಕಳ್ಸೋಕ್ಕೆ ಹೋಗ್ಬೇಡ, ನೋಡು ನಾಳೆ ನಂತರ ಇವನ ಥರ ಕಣ್ಣೀರು ಹಾಕ್ಕೊಂಡು ಕೂತ್ಬಿಡ್ತೀಯ, ಹೆಣ್ಮಕ್ಳು ವಯಸ್ಸಿಗೆ ಬರೋ ತನಕ ಓದಿದರೆ ಸಾಕು, ಆಮೇಲೆ ಅವ್ರಿಗೆ ಓದಿನ ಅವಶ್ಯಕತೆ ಇಲ್ಲ, ಇದನ್ನು ಈ ಊರಲ್ಲಿ ಯಾರ್ಯಾರು ಹೆಣ್ಮಕ್ಳು ಎತ್ತಿರ್ತಾರೆ ಅಲ್ವಾ ಅವ್ರ ಮುಂದೆ ಹೋಗಿ ಹೇಳಿ ನನ್ನ ಮಕ್ಕಳು ಈ ಥರ ಹೋಗಿ ಮಾಡ್ಕೊಂಡಿದ್ದಾರೆ, ನಾಳೆ ನಿಮ್ಮ ಮಕ್ಕಳು ಕೂಡ ಮಾಡ್ಕೊಳ್ತಾರೆ, ಯಾರು
ಯಾರು ಓದೋದು ಬೇಡ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆಲ್ಲ ಹೇಳ್ಕೊಂಡು ಬನ್ನಿ ಅಂತ ಗೌಡ್ರು ಹೇಳಿದ ತಕ್ಷಣ ಭದ್ರಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಏನ್ಲ ಭದ್ರ, ನಾನು ಹೇಳಿದ್ದು ಸರಿ ತಾನೆ ಅಂತ ಹೇಳಿದಾಗ ಅಯ್ಯೋ ಏನಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೋಗ್ಲಿ ಬಿಡಪ್ಪಯ್ಯ, ನೀನು ಹೇಳಿದ್ಯಾ ಅಂದಮೇಲೆ ಅದು ಸರಿಯಾಗಿ ಇರುತ್ತೆ ಅಂತ ಭದ್ರ ಹೇಳಿದಾಗ ಸರಿ ಸರಿ ಆಯಿತು, ಇವಾಗಾದರೂ ಗೊತ್ತಾಯಿತು ಅಲ್ವಾ ಹೆಣ್ಮಕ್ಳು ಓದೋ ಕಳಿಸಿದ್ರೆ ಏನಾಗುತ್ತೆ ಅಂತ. ಅವಳು ನಿಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡು ಇನ್ನು ಮುಂದೆ ನಿಮ್ಮ ಜೀವನನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಕಳಿಸ್ತಾರೆ. ಅದೇ ವಿಚಾರಕ್ಕೆ ಈ ಕಡೆ ಭದ್ರ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ನೋಡ್ದ ಅಣ್ತಮ್ಮ, ಇವಾಗಲಾದರೂ ಮಾವಯ್ಯ ಬೇರೆ ಹೆಣ್ಮಕ್ಳು ಹೋಗಿರೋದಕ್ಕೇ ಇಷ್ಟು ಕೋಪ ಮಾಡಿಕೊಂಡು ಮಾತಾಡ್ತವ್ರೆ. ಇನ್ನು ಅತ್ತಿಗೆಮ್ಮ ಏನಾದರೂ ಓದೋಕ್ಕೆ ಹೋಗ್ತೀನಿ ಅಂತ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಈ ಕಡೆ ವಿದ್ಯಾ ಹತ್ರ ಚಿತ್ರನೂ ಕೂಡ ಬಂದುಬಿಟ್ಟು, ವಿದ್ಯಾ ನಿನಗೂ ಕೂಡ ಆಸೆ ಕನಸು ಇರುತ್ತೆ ಅಲ್ವಾ, ನಿನ್ನ ಆಸೆ ಕನಸು ಏನು ಅಂತ ಕೇಳ್ತಾಳೆ. ಅಯ್ಯೋ ಅಕ್ಕ, ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದೆ, ಆದರೆ ಏನು ಮಾಡೋದು, ಅಷ್ಟರಲ್ಲಿ ನನ್ನ ಮದುವೆನೇ ಆಗೋಯ್ತು ಅಂತ ಹೇಳ್ತಾಳೆ. ಅಲ್ಲ ಕ್ವಾಟ್ಲೆ, ಜೀವನದಲ್ಲಿ ಕನಸಿದ್ರೆ ತಾನೇ ಬದುಕೋಕ್ಕಾಗೋದು, ಬದುಕು ಕಷ್ಟ ಆಗುತ್ತೆ ಅಂತ ಕನಸು ಕಾಣೋದನ್ನ ಬಿಡೋಕ್ಕಾಗುತ್ತಾ ಅಂತ ಭದ್ರ ಹೇಳ್ತಾನೆ. ಹಾಗಂತ ಮಾವನ ಮುಂದೆ ಹೋಗಿ ಈ ವಿಚಾರನ ಹೇಳಿದರೆ ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ ಅಂತ ಕ್ವಾಟ್ಲೆ ಹೇಳ್ತಾನೆ. ಆವಾಗ ಈ ಕಡೆ ವಿದ್ಯಾ ಕೂಡ, ಅಕ್ಕ ನೀವೇನು ತಲೆ ಕೆಡಿಸ್ಕೋಬೇಡಿ, ಈ ಮನೆಯಲ್ಲಿ ಎಷ್ಟೇ ಆಸೆ ಇದ್ರೂ ಕೂಡ ಓದೋಕ್ಕೆ ಕಳಿಸೋಲ್ಲ ಅಂತ ಗೊತ್ತು, ಅದಕ್ಕೆ ಆ ಆಸೆನ ಯಾವುದೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ನೋಡ್ಲಾ, ನಾನು ವಿದ್ಯೆನ ಓದಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಅದು ಯಾವ ದಾರಿ ಸಿಗುತ್ತೋ ಗೊತ್ತಿಲ್ಲ, ದಾರಿ ಸಿಗೋ ತನಕನೂ ಕೂಡ ಕಾಯ್ತೀನಿ, ಆದರೆ ವಿದ್ಯೆನ ಓದಿಸ್ಬಿಟ್ಟು ನಾನು ಡಾಕ್ಟರ್ ಮಾಡೇ ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ. ಈ ಕಡೆ ವಿದ್ಯೆ ಕೂಡ, ಅಕ್ಕ ಆದರೂ ಕೂಡ ಮನಸ್ಸಲ್ಲಿರೋ ಆಸೆ ಪದೇ ಪದೇ ನೆನಪಾಗುತ್ತೆ, ಎಷ್ಟೇ ಮುಚ್ಚಿಟ್ರೂ ಕೂಡ ಅದು ಆಸೆ ಅಲ್ವಾ, ನಮಗೆ ಬಂದೇ ಬರುತ್ತೆ ಅಂತ ಚಿತ್ರ ಹತ್ರ ಹೇಳ್ತಾ ಇರಬೇಕಾದ್ರೆ ಏನು ಮಾಡೋದು ವಿದ್ಯೆ, ಈ ಮನೆಯಲ್ಲಿ ಓದೋ ವಿಚಾರಕ್ಕೆ ಯಾರನ್ನೂ ಸಪೋರ್ಟ್ ಮಾಡೋದಿಲ್ಲ, ನೀನು ಆ ಆಸೆನ ಮರ್ತ್ಬಿಡು ಅಂತ ಹೇಳಿದ ತಕ್ಷಣ ವಿದ್ಯೆಗೂ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ವಿದ್ಯೆ ಕೂಡ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮೋನ ಕೂಡ ಬಂದ್ಬಿಟ್ಟು, ಏನು ವಿದ್ಯಾ, ತವ್ರ ಮನೆಯಲ್ಲಿ ಅಮ್ಮನ ಹತ್ರ ತುಂಬ ಚೆನ್ನಾಗಿ ಅಡುಗೆ ಕಲ್ತು ಬಂದಿರೋ ಆಗಿದೆ ಅಂತ ಹೇಳಿದಾಗ, ಹೌದು ಅತ್ತೆಮ್ಮ, ಅಮ್ಮ ಎಲ್ಲ ಪ್ರೀತಿ ಇದ್ದ ಶ್ರದ್ಧೆ ಇದ್ದ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಹಾಗೆ ಕಣವ, ತಾಯಿಗೆ ಮಕ್ಕಳು ಎಲ್ಲಿದ್ರೂ ಕೂಡ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೆ, ಗಂಡನ ಮನೆಯಲ್ಲಿ ನನ್ನ ಮಗಳಿಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದೇ ಅವ್ರ ಆಸೆ, ಹಾಗೆ ಅಲ್ವಾ ತಾಯಿ ಪ್ರೀತಿ ಅಂತ ಹೇಳಿದಾಗ, ಅತ್ತೆ ನಿಮಗೂ ಕೂಡ ಭವಾನಿ ಅಕ್ಕ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಅಂದಾಗ ಮೌನಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಳು ನಮ್ಮ ಪಾಲಿಗೆ ಯಾವತ್ತೂ ಸತ್ತೋದ್ಲು ಅಂತ ಹೇಳಿದಾಗ ನೀವು ಅದನ್ನು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ, ಆದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ವಾ, ಆ ಕಣ್ಣೀರೇ ಸಾಕು, ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತು ಅಂತ ಹೇಳಿದಾಗ ಅವಳು ಬರೀ ಒಂದು ತಪ್ಪು ಮಾಡಿಲ್ಲ ವಿದ್ಯಾ, ಆ ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಂಡು ಹೋಗಿದ್ದಾಳೆ, ನಾವು ಅವಳನ್ನ ಮನೆಯಿಂದ ಆಚೆ ಹಾಕಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಎಂಥ ಕೆಲಸ ಮಾಡಿದ್ದಾಳೆ ಗೊತ್ತಾ ಅಂತ ಹೇಳ್ಬಿಟ್ಟು, ಇನ್ನೇನು ಅವಳೇ ಪೊಲೀಸ್ಗೆ ಕಾಲ್ ಮಾಡಿ ನಿಮ್ಮ ಮಾವನ ಜೈಲಿಗೆ ಕಳಿಸಿರೋದು ಅಂತ ಹೇಳ್ಬೇಕು ಅಷ್ಟೊತ್ತಿಗೆ ಅಜ್ಜಮ್ಮ ಇಲ್ಲಿ ಮೌನನ ಕರೆದ್ಬಿಡ್ತಾರೆ. ಅವಳು ಸತ್ಯ ಏನು ಕೂಡ ಹೇಳ್ತೇನೆ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಈ ಕಡೆ ವಿದ್ಯೆಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ನಾಳಿನ ಎಪಿಸೋಡಲ್ಲೂ ಕೂಡ ಭದ್ರ ವಿದ್ಯೆಗೋಸ್ಕರ ಬುಕ್ಸ್ನೆಲ್ಲ ತೊಗೊಂಡು ಬಂದಿರ್ತಾನೆ. ವಿದ್ಯೆ ಬಟ್ಟೆ ಮಾಡಿಸ್ತಾ ಇರಬೇಕಾದ್ರೆ ಅಮ್ಮಿ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ವಿದ್ಯೆನ ಕಣ್ಣು ಮುಚ್ಕೊಂಡು ರೂಮ್ಗೆ ಕರ್ಕೊಂಡು ಬಂದು ತಗೊಳಮ್ಮಿ ಗಿಫ್ಟು ಓಪನ್ ಮಾಡು ಅಂತ ಹೇಳಿರ್ತಾನೆ. ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಬುಕ್ಸ್ ಇರುತ್ತೆ. ಹೌದಮ್ಮಿ, ನಾನು ನಿನ್ನನ್ನು ಡಾಕ್ಟರ್ ಓದಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದಿದ ತಕ್ಷಣ ವಿದ್ಯೆ ಕೂಡ ಫುಲ್ ಖುಷಿಯಾಗಿ ಭದ್ರನ ಹಗ್ ಮಾಡ್ಕೊಳ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.